ಇನ್ನು ಕೆಲವರು ದರ್ಶನ್ ಅವರ ನಂತರದ ಈ ಬೆಳವಣಿಗೆ ವಿಚಾರವಾಗಿ ರಿಯಾಕ್ಟ್ ಮಾಡ್ತಾ ಇದ್ದು, ಎಲ್ಲಿ ನ್ಯಾಯ ಇದೆಯೋ ಅಲ್ಲಿಗೆ ನ್ಯಾಯ ಸಿಗಬೇಕು ಅಂತ ಸಲ್ಲಬೇಕು ಅಂತ ಬೆಂಗಳೂರಿನಲ್ಲಿ ನಟ ವಸಿಷ್ಠ ಸಿಂಹ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನಿಗಿಂತ ಯಾರು ಕೂಡ ದೊಡ್ಡವರಲ್ಲ, ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚು ಮಾತನಾಡೋಕೆ ಹೋಗಲ್ಲ. ಸೊ ದರ್ಶನ್ ಅವರ ಜೀವನದಲ್ಲಿ ಹೀಗಾಗಿ ಬೇಸರ ಇದೆ. ದರ್ಶನ್ ಸರ್ ನಮ್ಮ ಚಿತ್ರರಂಗದ ಸೂಪರ್ ಸ್ಟಾರ್ ಅಂತಾನೂ ಹೇಳಿದ್ದಾರೆ. ಹಿರಿಯ ನಟರಿಗೆ ಈ ರೀತಿಯಾಗಿ ಆಗೋದು ಖುಷಿ ಆಗೋದಿಲ್ಲ ಅಂತಾನೂ ಹೇಳಿದ್ದಾರೆ. ಅವ್ರ ಪತ್ನಿ ಹರಿಪ್ರಿಯಾ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಇಬ್ರು ಕೇಳೋಣ. ಖಂಡಿತವಾಗ್ಲೂ ಅಂದ್ರೆ ಇಂಡಸ್ಟ್ರಿಗೆ ಲಾಸ್ ಅನ್ನೋ ವಿಚಾರಕ್ಕೆ ಬಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿಂದ ಹಲವಾರು ಆಯಾಮಗಳಿಂದ ಲಾಸು ಪ್ರಾಫಿಟ್ ಈ ತರ ನಡೀತಾ ಇರುತ್ತೆ. ಬಟ್ ದರ್ಶನ್ ಸರ್ ಅಂತ ಹೇಳೋದಾದ್ರೆ ನಮ್ಮ ಚಿತ್ರರಂಗದ ಅತಿ ದೊಡ್ಡ ಸೂಪರ್ ಸ್ಟಾರ್. ಅವರ ವಿಷಯದಲ್ಲಿ ಅಂದ್ರೆ ಆಗಿರೋದು ಅದು ಟ್ರಯಲ್ ಇರೋದ್ರಿಂದ ಅದು ಟ್ರಯಲ್ ಆದಮೇಲೆ ಅದರಿಂದ ಬರ್ತಕ್ಕಂಥ ಎಂಡ್ ರಿಸಲ್ಟ್ ಏನಿದೆ ಅದನ್ನ ನೋಡೇ ನಾವು ಮಾತಾಡಬೇಕಾಗುತ್ತೆ. ಬಟ್ ಆಸ್ ಅನ್ ಆಕ್ಟರ್ ಮೈಸೆಲ್ಫ್ ನಮಗೆ ನಮ್ಮ ಚಿತ್ರರಂಗದ ಹಿರಿಯ ನಟರಿಗೆ ಹಂಗಾಗೋದು ಈ ಥರ ವಿಷಯಗಳು ಘಟಿಸೋದು ಯಾವತ್ತೂ ಅದು ಖುಷಿ ಕೊಡುವಂಥ ವಿಷಯ ಅಂತೂ ಅಲ್ಲ. ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಇಸ್ ಸಮಥಿಂಗ್ ದಟ್ ಇಸ್ ಅಬವ್ ಆಲ್. ಜಸ್ಟಿಸ್ಗಿಂತ ಮೇಲೆ ಯಾರಿಲ್ಲ. ಅಂಡ್ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ಅಂಡ್ ನಮಗೆ ಆಗಲೇ ಹೇಳ್ದಂಗೆ ಅಂಥ ಒಬ್ಬ ವ್ಯಕ್ತಿಯ ಅಂಥ ಒಬ್ಬ ನಟನ ಬದುಕಲ್ಲಿ ಥರದ ಘಟನೆ ಘಟಿಸಿರೋದು ತುಂಬಾ ದುಃಖಕರ ವಿಷಯ. ತುಂಬಾ ಚೆನ್ನಾಗಿ ಹೇಳಿದ್ರು. ಅದ್ರ ಮೇಲೆ ನಾನು ಏನೇ ಹೇಳಿದ್ರು ಸರಿ ಹೋಗಲ್ಲ. ಇದು ನಮ್ಮ ಮನೆಯಲ್ಲಿ ಅದೇ ಚರ್ಚೆ ಆಗಿರುತ್ತೆ. ನಾವಿಬ್ರು ಇಂಡಸ್ಟ್ರಿ ಅವರೇ ಆಗಿದ್ದು ಸಾಕಷ್ಟು ಬಿಡುವಿನ ಸಮಯದಲ್ಲಿ ಬಗ್ಗೆನೇ ಮಾತಾಡ್ತಿರ್ತೀವಿ. ಯಾಕೆ ಹೀಗಾಯ್ತು, ಹೀಗಾಗಬಾರ್ದಿತ್ತಲ್ವಾ, ಅಥವಾ ಹೀಗೆ ನಡಿಬೇಕಿತ್ತಲ್ವಾ, ಅಥವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆಯ ವಿಷಯ ಅಲ್ವಾ ಇದು, ಹೊಸೊಬ್ಬರು ಸಿನಿಮಾ ಹಿಟ್ ಆಗಿದೆ ಅಂತ. ಸೊ ತುಂಬಾ ಖುಷಿ ಆಗುತ್ತೆ. ಮತ್ತೆ ಈ ತರ ಏನಾದ್ರೂ ಆಗಬಾರ್ದಿರೋ ಅಂತ ಘಟನೆಗಳು ನಡೆದಾಗ ಹೀಗೆ ಆಗ್ತಾಯಿತ್ತು ಅಂತ ಬೇಜಾರು ಮಾಡ್ತಿದ್ದೀವಿ. ಸೊ ನಮ್ಮಿಬ್ಬರು ಡಿಸ್ಕಷನ್ ಅದೇ ಆಗಿರುತ್ತೆ. ಸೊ ಆದಷ್ಟು ನನ್ನ ಮಾತುಗಳನ್ನ ಕೂಡ ಸೇರಿಸಿ ಅವರೇ ಹೇಳಿದ್ದಾರೆ. ನಾವು ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಸದ್ಯ ಸ್ಯಾಂಡಲ್ವುಡ್ ಈ ಸಂಗತಿಗಳನ್ನ ಹೇಗೆ ನೋಡ್ತಾ ಇದೆ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾಲ್ತೇಶ್ ಜಗೀನ್. ಈಗ ಪರ ವಿರೋಧ ಈ ತರ ಚರ್ಚೆ ಕೂಡ ಶುರುವಾಗಿದೆ. ಕೆಲವರು ಸಿನಿಮಾ ಹಿಟ್ ಆಗೋದಕ್ಕೆ ದೊಡ್ಡ ನಟ ಬೇಕು, ದರ್ಶನ್ ಅವರು ಸದ್ಯ ಒಳಗೆ ಹೋಗಿರೋದ್ರಿಂದ ನಷ್ಟ ಅಂತ ಆದ್ರೆ, ಇನ್ ಕೆಲವರು ಇಲ್ಲ ಕಂಟೆಂಟ್ ಇದ್ರೆ ಖಂಡಿತವಾಗಿಯೂ ಕೂಡ ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಿನಿಮಾ ರಂಗಕ್ಕೆ ನಷ್ಟ ಅನ್ನುವಂಥದ್ದನ್ನ ಕೆಲವರು ಇದನ್ನ ಅಲ್ಗಳಿತಾ ಇದ್ದಾರೆ. ಹಾಗತ್ತ ಒಟ್ಟು ಸ್ಯಾಂಡಲ್ವುಡ್ ಈ ಒಟ್ಟು ಸಂಗತಿಯನ್ನು ಹೇಗೆ ನೋಡ್ತಾ ಇದೆ? ಯಾಕಂತಂದ್ರೆ ಈಗ 3-4 ತಿಂಗಳಾಗ್ಬೋದು, ಅಥವಾ ಮುಂದೆ ಏನಾದ್ರೂ ಅವರು ಅಪರಾಧಿ ಅಂತ ಫಿಕ್ಸ್ ಆದ್ರೆ ಹಲವು ವರ್ಷಗಳು ಅವ್ರು ಜೈಲಿನಲ್ಲಿ ಇರಬೇಕಾಗುವಂತ ಸನ್ನಿವೇಶ ಬರ್ಬೋದು. ಸ್ಯಾಂಡಲ್ವುಡ್ ಹೇಗೆ ನೋಡ್ತಾ ಇದೆ ಮಾಲ್ತೇಶ್ ಜಗ್ಗಿ? ಮಾಲ್ತೇಶ್, ಖಂಡಿತ ಏನಂತಾನೆ ಸ್ಯಾಂಡಲ್ವುಡ್ ಸದ್ಯಕ್ಕೆ ದರ್ಶನ್ ಅವರ ಒಂದು ಪ್ರಕರಣವನ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ತಾ ಇದೆ. ಅದರಲ್ಲೂ ಕೆಲವರು ಪರವಾಗಿ ಮಾತಾಡಿದ್ರೆ, ಕೆಲವರು ವಿರೋಧವಾಗಿ ಮಾತಾಡುವಂತದ್ದಾದ್ರೆ, ಇನ್ನು ಕೆಲವರು ಇಂಡಸ್ಟ್ರಿಗೆ ಆಗುವಂತಹ ಲಾಸ್ ನ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಟಿ ರಮ್ಯಾ ಅವರು ಇವತ್ತು ಏನಂತಂದ್ರೆ ದರ್ಶನ್ ಅವರ ಸುಪ್ರೀಂ ಕೋರ್ಟ್ ನ ತೀರ್ಪಿನ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಅದು ಡಿ-ಬಾಸ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಕಮಿಷನರ್ ಆಫೀಸ್ಗೆ ದೂರು ಕೊಡುವಂತಹ ಹಂತಕ್ಕೂ ಕೂಡ ತಲುಪಿತ್ತು. ಇವತ್ತು ಮಾತನಾಡಿರ್ತಕ್ಕಂಥ ರಮ್ಯಾ ಅವರು ಹೇಳಿರ್ತಕ್ಕಂಥದ್ದು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗಿದೆ, ಅದು ಒಳ್ಳೆಯದು ಅನ್ನುವಂಥದ್ದನ್ನ ಮಾತನಾಡುವಂಥದ್ದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಏನಂತಂದ್ರೆ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾವನ್ನ, ದರ್ಶನ್ ಅವರು ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಸೊ ಹೀಗಾಗಿ ಏನಂತಂದ್ರೆ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಅವರಿಗೆ ಗೊತ್ತಾಗುತ್ತೆ ಹೆಣ್ಮಕ್ಳ ಸಮಸ್ಯೆ ಏನು, ಈ ರೀತಿ ಕಮೆಂಟ್ ಗಳನ್ನ ಮಾಡುವಂತ ರೀತಿಯಲ್ಲಿ ಆಗುವಂತ ಬೆಳವಣಿಗೆಗಳೇನು ಅನ್ನುವಂಥದ್ದು ಹೇಳುವಂತದ್ದಾದ್ರೆ, ಇದೆಲ್ಲದರ ಜೊತೆಗೆ ಏನಂತಂದ್ರೆ ಸ್ಟಾರ್ ಗಳಿದ್ರೆ ಮಾತ್ರ ಸ್ಯಾಂಡಲ್ವುಡ್ ನಲ್ಲಿ ಜನರು ಥಿಯೇಟರ್ಗೆ ಬರ್ತಾರಾ ಅನ್ನುವಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಆಗ್ತಿತ್ತು. ಬಟ್ ಇದನ್ನ ರಮ್ಯಾ ಅವರು ನೇರವಾಗಿ ಅಲಗಳೆದಿದ್ದಾರೆ. ಯಾಕಂತಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತ ಥಿಯೇಟರ್ಗೆ ಜನ ಬರ್ತಾರೆ ಅನ್ನೋದಕ್ಕೆ ಈಗಾಗಲೇ ಸೂ ಫ್ರಮ್ ಸೋ ಸಿನಿಮಾ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನ ಉಲ್ಲೇಖಿಸೋದರ ಮುಖಾಂತರವಾಗಿ, ಸೊ ಸ್ಟಾರ್ಗಳ ಮಾತ್ರ ಅಲ್ಲ ಬೇರೆಯವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರೆ ಅದೆಲ್ಲದಕ್ಕೂ ಕೂಡ ಜನ ಸ್ಪಂದಿಸ್ತಾರೆ ಅನ್ನುವಂಥ ರೀತಿಯಲ್ಲಿ ಸ್ಟಾರ್ಗಳ ಸಿನಿಮಾಗಳು ಮಾತ್ರ ಬಂದ್ರೆ ಥಿಯೇಟರ್ಗೆ ಜನ ಬರ್ತಾರೆ ಅನ್ನೋದನ್ನ ಅಲ್ಲಗಳೆಯೋದ್ರ ಮಾತ್ರ ಅಲ್ಲ, ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತಾ ಮಾತನಾಡಿರುವಂತಹ ಬೆಳವಣಿಗೆಗಳಾಗಿದೆ. ಇದೆಲ್ಲದರ ಜೊತೆಗೆ ಸಹಜವಾಗಿ ನಟ ವಸಿಷ್ಠ ಹಾಗೆ ಹರಿಪ್ರಿಯಾ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ರು. ಸೊ ಅಂದ್ರೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗುವಂತ ನಿಟ್ಟಿನಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೋ ಅದೆಲ್ಲವೂ ಕೂಡ ಆಗ್ಲಿ. ದರ್ಶನ್ ಅವರು ಇಲ್ಲ ಅನ್ನುವಂಥದ್ದು ಇಂಡಸ್ಟ್ರಿಗೆ ಲಾಸ್ ಆಗಿರ್ಬೋದು. ಬಟ್ ಅದೇ ಇನ್ನೊಂದು ಆಯಾಮದಲ್ಲಿ ನೋಡೋದಾದ್ರೆ ಇದರಲ್ಲಿ ಹಲವು ಆಯಾಮಗಳಿದೆ. ಸೊ ಆತ ನ್ಯಾಯ ಸಿಗುವಂತ ನಿಟ್ಟಿನಲ್ಲಿ ಕೂಡ ಬೆಳವಣಿಗೆಗಳಾಗಬೇಕು ಅನ್ನೋದನ್ನ ವಸಿಷ್ಠ ಅವರು ಹೇಳಿದ್ರೆ, ಅದಕ್ಕೆ ವಸಿಷ್ಠ ಅವರ ಪತ್ನಿ ಹಾಗೆ ನಟಿ ಕೂಡ ಹರಿಪ್ರಿಯಾ ಅವರು ಕೂಡ ದನಿಗೂಡಿಸಿದ್ದಾರೆ. ವಸಿಷ್ಠ ಅವರ ಮಾತಿನಲ್ಲಿ ನಮ್ಮ ಸಮ್ಮತಿ ಇದೆ, ನಾವು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಮಾಡ್ತೀವಿ. ಬಟ್ ಇದೆಲ್ಲ ಬೆಳವಣಿಗೆಗಳನ್ನ ನಾವು ಮನೆಯಲ್ಲಿ ಗಮನಿಸಿದೀವಿ, ಮಾತನಾಡಿದೀವಿ. ಬಟ್ ಏನೆಲ್ಲ ಟ್ರಯಲ್ ಆಗುತ್ತೋ ಅದ್ರ ಮುಖಾಂತರವಾಗಿ ತೀರ್ಪು ಹೊರಗೆ ಬರಲಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂತದ್ದು ಬೆಳವಣಿಗೆಗಳಾಗಿದೆ ಅಂತಾನೆ ಹೇಳ್ಬೋದು ಮಾಲ್ತೇಶ್. ಓಕೆ ಮಾಲ್ತೇಶ್, ಇನ್ನೊಂದು ಸಂಗತಿ ಅಂತಂದ್ರೆ ಈಗ ಡೆವಿಲ್ ಸಿನಿಮಾ ಶೂಟಿಂಗ್ ಬಹುತೇಕ ಮುಕ್ತಾಯ ಆಗಿ ಹೋಗಿದೆ.
ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸನೂ ಆಗೋಗ್ಬಿಟ್ಟಿದೆ, ಸಿನಿಮಾನೂ ರಿಲೀಸ್ ಆಗ್ಬಿಡುತ್ತೆ ಅನ್ನುವಂಥ ರೀತಿಯಾಗಿ ಮಾತಿದೆ. ಹೌದಾ? ಯಾಕಂದ್ರೆ ಕೆಲವರು ಸ್ಯಾಂಡಲ್ವುಡ್ ಮಂದಿ ದರ್ಶನ್ ಸಿನಿಮಾ ಏನಾದ್ರು ರಿಲೀಸ್ ಆಗದೆ ಹೋದ್ರೆ ಥಿಯೇಟರ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೆಳೆಯೋಕ್ಕಾಗಲ್ಲ, ಇದೊಂದು ಸಿನಿಮಾ ರಂಗ ಕ್ಲಾಸ್ ಅಂತ ಹೇಳ್ತಾ ಇರುವಂತ ಸಂದರ್ಭದಲ್ಲೇ ಅವ್ರ ಸಿನಿಮಾ ರಿಲೀಸ್ ವಿಚಾರವಾಗಿ ಏನಾದ್ರು ಬಹಳ ತಯಾರಿಗಳು ಆಗ್ತಾ ಇದೆಯಾ? ಅವ್ರು ಒಳಗಿದ್ರು ಕೂಡ ಸಿನಿಮಾ ಈ ಬಾರಿ ರಿಲೀಸ್ ಆಗ್ಬೋದಾ? ಖಂಡಿತ ಮಾಲ್ತೇಶ್, ಏನಂತಂದ್ರೆ ಈ ಹಿಂದೆ ದರ್ಶನ್ ಅವರು ಮೊದಲ ಬಾರಿಗೆ ಅರೆಸ್ಟ್ ಆದಾಗ ಒಂದು ಅವರ ಅಭಿಮಾನಿಗಳು, ಸಹಜವಾಗಿ ಅವರವರ ಸ್ಟಾರ್ ನಟರ ಪರವಾಗಿ ಅವರವರ ಅಭಿಮಾನಿಗಳಿರ್ತಾರೆ, ಆ ನಿಟ್ಟಿನಲ್ಲಿ ಮಾತ್ರ ಅವರ ಅಭಿಮಾನಿಗಳು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ನಾವು ಅಂದ್ರೆ ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಆಗೋ ತನಕ ಥಿಯೇಟರ್ಗೆ ಹೋಗಲ್ಲ, ಅದು ಸಿನಿಮಾಗಳು ಹಿಟ್ ಆಗಲ್ಲ ಅನ್ನುವಂಥ ರೀತಿಯಲ್ಲಿ. ಬಟ್ ಅದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಸ್ಯಾಂಡಲ್ವುಡ್ ಅಲಗಳಿತ್ತೆ. ಯಾಕಂತಂದ್ರೆ ಸಹಜವಾಗಿ ಒಳ್ಳೆ ಸಿನಿಮಾಗಳು ಬಂದಾಗ ಜನರು ಥಿಯೇಟರ್ಗೆ ಹೋಗಿದ್ದಾರೆ, ಬೇರೆ ಬೇರೆ ಸ್ಟಾರ್ಗಳ ಸಿನಿಮಾಗಳು ಬಂದಾಗ ಕೂಡ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ಗಳು ಕೂಡ ಸಿಕ್ಕಿದೆ. ಇದೆಲ್ಲವೂ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಏನಂತಂದ್ರೆ ಪ್ರಮುಖವಾಗಿ ದರ್ಶನ್ ಅವರು ಡೆವಿಲ್ ಸಿನಿಮಾ ರಿಲೀಸ್ ವಿಚಾರವಾಗಿ ಈಗಾಗಲೇ ಏನಂತಾನೆ ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ. ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಮನವರಿಕೆ ಆಗಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರೀತಿಯ ಈ ತೀರ್ಪಿನ ವಿಚಾರವಾಗಿ ಚರ್ಚೆ ನಡೆದಾಗ ಒಂದು ತೀರ್ಪು ಬರುತ್ತೆ ಅನ್ನೋಂಥ ಸಂದರ್ಭ ಬಂದಾಗ ಮೊದಲೇ ಪ್ರಿಪೇರ್ ಆಗಿದ್ರು ಅಂತ ಅನ್ಸುತ್ತೆ. ಹೀಗಾಗಿ ಡೆವಿಲ್ ಸಿನಿಮಾದ ಕೆಲಸ ಕಾರ್ಯಗಳನ್ನ ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಈಗ ಸಂಪೂರ್ಣವಾಗಿ ಸಿನಿಮಾ ರಿಲೀಸ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ವಹಿಸಿದ್ದಾರೆ ಅನ್ನುವಂಥದ್ದು ಕಾಣುತ್ತೆ. ಹಾಗಾಗಿ ನಿನ್ನೆನೆ ಕೂಡ ವಿಜಯಲಕ್ಷ್ಮಿ ಅವರು ಮೆಸೇಜ್ ಹಾಕಿದ್ರು. ದರ್ಶನ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗೆ ತೊಂದರೆ ಆಗೋದು ಬೇಡ, ಸಿನಿಮಾ ರಿಲೀಸ್ ಆಗುವಂತಹ ನಿಟ್ಟಿನಲ್ಲಿ ಏನೇನೇ ಅಡೆತಡೆಗಳು ಬೇಡ, ಎಲ್ಲವೂ ಕೂಡ ಸುಸೂತ್ರವಾಗಿ ರಿಲೀಸ್ ಆಗುವ ಬೆಳವಣಿಗೆಗಳಾಗಲಿ ಅನ್ನುವಂಥದ್ದು ಹೇಳುವಂತದ್ದಾದ್ರೆ, ಅವರ ಸಹೋದರ ದಿನಕರ್ ಕೂಡ ಅದೇ ಮೆಸೇಜ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋ ಮುಖಾಂತರ ಡೆವಿಲ್ ಸಿನಿಮಾವನ್ನ ರಿಲೀಸ್ ಮಾಡುವಂತಹ ಪಕ್ಕಾ ಪ್ಲಾನ್ ಆಗಿರುವಂತದ್ದು ಸದ್ಯಕ್ಕೆ ಸಿಗ್ತಾ ಇದೆ. ಸಹಜವಾಗಿ ದರ್ಶನ್ ಅವರಿಗೆ ಇನ್ನೊಂದಿಷ್ಟು ಈ ಪ್ರಕರಣ ಎಲ್ಲ ಮುಗಿದು ಹೊರಗೆ ಬರ್ಲಿಕ್ಕೆ ಸಾಕಷ್ಟು ತಿಂಗಳುಗಳಾಗುತ್ತೆ. ಆ ಸಂದರ್ಭದಲ್ಲಿ ಬಂದಾಗ ಸಿನಿಮಾ ಒಂದ್ ರೀತಿ ಎಲ್ಲೋ ಅಂದ್ರೆ ಈಗಾಗಲೇ ರೆಡಿ ಆಗಿರೋದ್ರಿಂದ ಅದು ಹೊರಗೆ ಬರೋದು ಲೇಟ್ ಆದ್ರೆ ಅದಕ್ಕೂ ಕೂಡ ಎಲ್ಲ ಹಿನ್ನಡೆ ಆಗ್ಬೋದು ಅನ್ನೋ ನಿಟ್ಟಲ್ಲಿ ಈಗಲೇ ರಿಲೀಸ್ ಮಾಡುವಂತ ಒಂದು ಪ್ಲಾನ್ ಕೂಡ ನಡೀತಾ ಇದೆ. ಬಹುತೇಕ ಅಕ್ಟೋಬರ್ 31ರ ವೇಳೆಗೆ ಡೆವಿಲ್ ಸಿನಿಮಾವನ್ನ ದರ್ಶನ್ ಅವ್ರು ಇಲ್ದಂಗೆ ರಿಲೀಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ಸಾರಥಿ ಕೂಡ ಇದೇ ರೀತಿಯ ಬೆಳವಣಿಗೆ ಆಗಿತ್ತು. ಈಗಲೂ ಕೂಡ ಅಂತದ್ದೊಂದು ಬೆಳವಣಿಗೆ ಆಗುವಂತ ಸಾಧ್ಯತೆಗಳಿದೆ ಅಂತಾನೆ ಹೇಳ್ಬೋದು. ಮಾಲ್ತೇಶ್, ಥ್ಯಾಂಕ್ ಯು ಮಾಲ್ತೇಶ್ ಜಗ್ಗಿ.